हरिः ओम्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ते सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नं शान्तादिगुणबृंहितं सशास्त्रप्रवचनासक्तान् ललितमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुमम। हरिः ओं। श्रीशाः पाहि अनन्तकोटिब्रह्माण्डनायकाय ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯಗ್ರಂಥ ಶಾಸ್ತ್ರಪ್ರಮೇಯಗಳು ಉಪನಿಷತ್ ಸಾರಭೂತವಾಗಿದೆ. 180 ಗದ್ಯ ಮಾಲೆಗಳು. ನಾವು 82ನೇ ಗದ್ಯದಿಂದ 92ನೇ ಗದ್ಯವರೆಗೂ ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯಾವಾಚಿ. ವರದರು ಅಂದರೆ ಜೀವರು. ಜೀವಗಣ ಹರೇರನುಚರ ನೀಚೋಚ ಭಾವಂ ಗತಃ ಎಂಬ ಮಧ್ವ ಪ್ರಮೇಯವನ್ನು ತಿಳಿಸತಕ್ಕಂಥ ಸುಂದರ ಭಾಗ. ವರದರು ಎಂಬತಕ್ಕಂಥದ್ದು ಇದು ಜೀವನ ಪ್ರಕರಣವಾಗಿದೆ. ಜೀವನ ಪ್ರಕರಣದಲ್ಲಿ ಜೀವರು ಏನು ತಿಳಿಯಬೇಕು, ಜೀವನ ಲಕ್ಷಣ ಏನು ಎಂಬುದನ್ನಾಗಿ ನಾವು ಮೊದಲಿಗೆ ತಿಳಿಯಬೇಕು. ಭಗವಂತ ಉತ್ತಮ ಚೇತನ ಮತ್ತು ಚೇತನ ಸಾಧಾರಣರಾದವರು ಜೀವರು, ಅಚೇತನ ಜಡ. ಹೀಗೆ 3 ಪದಾರ್ಥಗಳಿಂದ 5 ಭೇದಗಳಿದೆ. ಭಗವಂತ ತನ್ನಿಂದ ತನಗೆ ಅಭೇದವಿದೆ. ಜೀವರಲ್ಲಿ ಅನಂತ ಸಂಖ್ಯೆಯಲ್ಲಿರುವುದರಿಂದ ಭೇದವಿದೆ. ಜೀವ ಮತ್ತು ಬ್ರಹ್ಮರಲ್ಲಿ ಭೇದವಿದೆ. ಜಡಗಳು ಅನಂತ ಸಂಖ್ಯೆಯಲ್ಲಿರುವುದರಿಂದ ಪರಸ್ಪರ ಭೇದವಿದೆ. ಮತ್ತು ಜೀವರಿಂದ ಜಡಕ್ಕೂ ಭಗವಂತನಿಂದ ಜಡಕ್ಕೂ ಭೇದವಿದೆ. ಹೀಗೆ ಪಂಚಭೇದ ತಾರತಮ್ಯವನ್ನು ತಿಳಿಸ್ತಕ್ಕಂಥದ್ದು ಮಧ್ವಮತ. ಅದು ಯಥಾರ್ಥವಾದದ್ದು. ಇದನ್ನು ನಾವು ತಿಳಿಯಬೇಕಾದದ್ದು ವೇದ, ಇತಿಹಾಸ, ಪುರಾಣ ಎಲ್ಲದಿಂದಲೂ ತಿಳಿತಕ್ಕಂಥದ್ದು ಒಂದೇ ವಿಷಯ ಅಂದರೆ ಪಂಚಭೇದ ತಾರತಮ್ಯ. ಪ್ರಸ್ತುತ ಅಥರ್ವಣ ಉಪನಿಷತ್ತಿನಲ್ಲಿ ಜೀವನ ಸಾಧನೆ ಮಾಡಿಕೊಳ್ಳತಕ್ಕಂಥ ವಿಧಾನ ಹೇಗೆ ಎಂಬುದನ್ನು ಶ್ರೀಮದಾನಂದ ತೀರ್ಥರು ನಮಗೆ ಪರಿಚಯ ಮಾಡಿಸುತ್ತಿದ್ದಾರೆ. ಅದನ್ನು ಪುರಂದರದಾಸರು ವರದರು ಎಂಬ ಸಾಂಕೇತದಿಂದ ತಿಳಿಸಿಕೊಟ್ಟಿದ್ದಾರೆ. ಅಥರ್ವಣ ಉಪನಿಷತ್ತು ಎಂಬತಕ್ಕಂಥದ್ದು ಸರ್ವೋತ್ತಮನಾದ ವಿಷ್ಣುವಿನ ಸೃಷ್ಟಿ. ಆದಿಯಲ್ಲಿ ಚತುರ್ಮುಖ ಬ್ರಹ್ಮದೇವರು ಜನಿಸಿದರು. ಅವರಿಗೆ ವೈವಸ್ವತ ಮನ್ವಂತರದ ಪ್ರಾರಂಭದಲ್ಲಿ ಅಥರ್ವರು ಮೊದಲ ಮಗನಾಗಿ ಜನಿಸಿದರು. ಅನಂತರ ಅನುಕ್ರಮವಾಗಿ ಮಿತ್ರ, ವರುಣ, ಪ್ರಹೇತಿ, ಹೇತಿ ಎಂಬುದಾಗಿ ಪುತ್ರರು ಜನಿಸಿದರು. ಬ್ರಹ್ಮದೇವರ ಮೊದಲ ಕಲ್ಪದಲ್ಲಿ ಅಂದರೆ ಪಾದ್ಮಕಲ್ಪ ಸೃಷ್ಟಿಯಲ್ಲಿ ಶಿವನು ಹಿರಿಯ ಮಗನಾಗಿ ಜನಿಸಿದನು. ವರಾಹ ಕಲ್ಪದಲ್ಲಿ ಸನಕ, ಸನಂದನಾದಿಗಳು ಬ್ರಹ್ಮದೇವನ ಜ್ಯೇಷ್ಠ ಪುತ್ರರಾಗಿ ಜನಿಸಿದರು ಎಂದು ಬ್ರಹ್ಮಾಂಡ ಪುರಾಣದಲ್ಲಿ ಉಕ್ತವಾಗಿದೆ. ಚತುರ್ಮುಖ ಬ್ರಹ್ಮನ ಜ್ಯೇಷ್ಠ ಪುತ್ರ ಅಥರ್ವ ಹೇಗೆ ಎಂದರೆ ಶಿವನು ಬ್ರಹ್ಮದೇವರ ಜ್ಯೇಷ್ಠ ಪುತ್ರರೆಂದು ಮತ್ತು ಸನಕ ಸನಂದಾದಿಗಳು ಜ್ಯೇಷ್ಠ ಪುತ್ರನೆಂದು ಅನೇಕ ಪುರಾಣ ಆಗಮಗಳಲ್ಲಿ ವರ್ಣನೆ ಇದೆ. ಆದ್ದರಿಂದ ಪುರಾಣ ಆಗಮಗಳಿಗೆ ಪರಸ್ಪರ ವಿರೋಧ ಬರುವುದಿಲ್ಲವೇ ಅಂದರೆ ಈ ಎಲ್ಲ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರವನ್ನು ಆಚಾರ್ಯ ಉದಾಹರಿಸಿದ ಪುರಾಣ ವಚನಗಳಲ್ಲಿ ಕಾಣಬಹುದಾಗಿದೆ. ಅಥರ್ವಣೇಯಾಂ ಪ್ರವದೇತ ಬ್ರಹ್ಮ ಅಥರ್ವ ತಾಂ ಪುರೋವಾಚಾಂಗಿರೇ ಬ್ರಹ್ಮ ವಿದ್ಯಾಂ ಸಾ ಭಾರದ್ವಾಜಾಯ ಸತ್ಯವಹಾಯ ಪ್ರಾಹ್ಯ ಭಾರದ್ವಾಜ ಅಂಗಿರಸೋ ಪರಾವರಂ. ಯಾವ ಬ್ರಹ್ಮ ವಿದ್ಯೆಯನ್ನು ಚತುರ್ಮುಖ ಬ್ರಹ್ಮದೇವರು ಹಿರಿಯ ಮಗನಾದ ಅಥರ್ವರಿಗೆ ಉಪದೇಶಿಸಿದರೋ ಆ ವಿದ್ಯೆಯನ್ನು ಅಥರ್ವರು ಆಂಗೀರಸ ಮಹರ್ಷಿಗೆ ಉಪದೇಶಿಸಿದರು. ಆಂಗೀರಸರು ಭಾರದ್ವಾಜ ಕುವರನಾದ ಸತ್ಯವಹನಿಗೆ ಈ ಬ್ರಹ್ಮ ವಿದ್ಯೆಯನ್ನು ಉಪದೇಶಿಸಿದನು. ಸತ್ಯವಹನ ಅದನ್ನು ಆಂಗೀರಸ ಋಷಿಗಳಿಗೆ ಉಪದೇಶಿಸಿದನು.
ಶೌನಕೋ ಅಹಾವೈ ಮಹಾಶಾಲೋ ಅಂಗೇರೋ ವಿಧವತ್ಪ್ರಸನ್ನ ಪ್ರಪಂಚ ಕಸ್ಮಿನ್ ಭಗವೋ ವಿಜ್ಞಾತೆ ಸರ್ವವಿಧ ವಿಜ್ಞಾತಂ ಭವತಿ ಇತಿ. ಪ್ರತಿ ಸಂವತ್ಸರದಲ್ಲಿಯೂ ಮಹಾಯಜ್ಞವನ್ನು ನಡೆಸುವ ಶೌನಕನು ಆಂಗಿರಸ ಮುನಿಯನ್ನು ವಿದ್ಯುಕ್ತವಾಗಿ ಸೇವೆ ಮಾಡಿ ಪ್ರಶ್ನಿಸಿದನು, ಪರಮ ಪೂಜ್ಯರೇ, ನಾನು ಕರ್ಮ ದೇವತೆಗಳನ್ನು ಮೊದಲನ್ನು ಅರಿತಿದ್ದೇನೆ, ಆದರೆ ಈ ಅರಿವು ಯಾವ ವಸ್ತುವಿನ ವಿಜ್ಞಾನದಿಂದ ಪರಿಪೂರ್ಣವೆನಿಸುವುದೋ ಅಂತಹ ತತ್ವವನ್ನು ತಿಳಿಸಿರಿ ಎಂದು ತಿಳಿಸಿದರು ಎಂದು ಕೇಳಿದ ಪ್ರಸಂಗದಲ್ಲಿ ಈ ಅಥರ್ವ ಋಷಿಗಳು ನಮಗೆ ಪ್ರಾಪ್ತವಾಗುತ್ತಾರೆ. ಇದು ಮನುಷ್ಯ ಸಾಧಾರಣವಾಗಿ ತಿಳಿದುಕೊಳ್ಳತಕ್ಕಂಥ ಮೂಲಭೂತವಾದ ಉತ್ತರವಾಗಿದೆ. ಇದನ್ನು ಶ್ರೀಮದಾನಂದ ತೀರ್ಥರು ತಿಳಿಸ್ತಾ ಇದ್ದಾರೆ. ಶಾಸ್ತ್ರ ಅಂದರೆ ಯಾವುದು? ವೇದೇ ರಾಮಾಯಣೇ ಚೈವೇ ಭಾರತೆ ತಥಾ ಆದೌವಂತೆ ಚ ಮಧ್ಯೆ ಚ ವಿಷ್ಣು ಸರ್ವಸಿಗೀಯತೆ ಏತದಂತೆ ಚ ಮಧ್ಯೆ ಚ ಬ್ರಹ್ಮೋ ವೋಕ್ತ ವಿಜಾನತಾಂ ಮೃಗಾದ ಪಂಚದಾಸಂಸಂ ಶಬ್ದ ಬ್ರಹ್ಮ ಪ್ರಶಾಮ್ಯತಿ ಯಂ ವಾಕ್ಯೇಶು ಅನುವಾಕ್ಯೇಶು ನಿಷತ್ತು ಉಪನಿಷತ್ಸು ಚ ಸುವಂತಿ ಸತ್ಯಕರ್ಮಾಣಂ ಸತ್ಯಂ ಸತ್ಯೇಷು ನಾಮಷು. ಶಬ್ದ ಬ್ರಹ್ಮ ಪ್ರಶಾಮ್ಯತಿ ವಾಕ್ಯಕ್ಕೆ ಷಡ್ವಿಧ ತಾತ್ಪರ್ಯ ಲಿಂಗಗಳಿಂದ ವೇದ ಹೃದಯವನ್ನು ತಿಳಿಯ ಹೊರಟವನಿಗೆ ಅನಂತವಾದ ಶಬ್ದರಾಶಿಯು ವಿಷ್ಣುವನ್ನೇ ಪ್ರತಿಪಾದಿಸಿ ವಿರಮಿಸುತ್ತದೆ ಎಂದು ಅರ್ಥವಾದರೆ, ವಾದಿರಾಜ ಗುರು ಸಾರ್ವಭೌಮರು ಇನ್ನೊಂದು ಸುಂದರವಾದ ಅರ್ಥವನ್ನು ನೀಡಿದ್ದಾರೆ. ಋಗ್ವೇದ ಸಾಮರ್ಥರ್ವಾದ ಅನಂತ ಶಬ್ದರಾಶಿಯಲ್ಲಿ ಷಡ್ವಿಧ ತಾತ್ಪರ್ಯಗಳ ಮೂಲಕ ವಿಷ್ಣು ಪ್ರತಿಪಾದಿತ್ಯವನ್ನು ಕಂಡವನಿಗೆ ಶಬ್ದ ಬ್ರಹ್ಮ ಎಂದರೆ ಶಬ್ದ ಅಭಿಮಾನಿಯಾದ ಮಹಾಲಕ್ಷ್ಮೀ ದೇವಿಯು ಪ್ರಶಾಮ್ಯತಿ ಎಂದರೆ ಪರಮ ಸಂತುಷ್ಟಳಾಗುತ್ತಾಳೆ, ಸಾಧಕನ ಸಕಲ ಇಷ್ಟಾರ್ಥವನ್ನು ನೆರವೇರಿಸುತ್ತಾಳೆ. ಇದಕ್ಕೆ ವಿರುದ್ಧವಾಗಿ ಉಪಾಸಿಸಿದರೆ ಕುಪಿತಳಾಗುತ್ತಾಳೆ ಎಂದು ಮಹನೀಯರು ನಮಗೆ ಅದರ ಅರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಏನು? ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು, ಭಗವಂತನನ್ನು ಸರ್ವೋತ್ತಮವಾದ ತಿಳಿಯಬೇಕು ಎಂಬುದೇ ಮುಖ್ಯ ತಾತ್ಪರ್ಯ. ಈ ಅಥರ್ವಣ ಉಪನಿಷತ್ತಿನಲ್ಲಿ ಪಂಚಮ ಖಂಡನ ನಂತರದಲ್ಲಿ ನಾವು ಜೀವ ಪರಮಾತ್ಮರು ಭಿನ್ನರು ಎಂಬುದರ ಸಂದೇಶವನ್ನು ಈ ಉಪನಿಷತ್ತಲ್ಲಿ ನಿಮಗೆ ತಿಳಿಸ್ತಾ ಇದೆ. ದ್ವಾಸುಪರ್ಣ ಸಯೋಜ ಸಖಾಯ ಸಮಾನಂ ವೃಕ್ಷ ಪರಿಪಶ್ವಜಾತಿ ತಯೋರನ್ಯ ಪಿಪ್ಪಲಂ ಸ್ವಾದೃಶ್ಯಂ ನಶ್ಯನ್ ಅನ್ಯೋ ವ್ಯಭಿಚಾಕಹಿಷೀತಿ. ದೇಹ ಎಂಬ ಅಶ್ವತ್ಥ ವೃಕ್ಷದಲ್ಲಿ ಜೀವಾತ್ಮ ಪರಮಾತ್ಮ ಎಂಬ ಅನ್ಯೋನ್ಯ ಸ್ನೇಹಿತರಾದ ಎರಡು ಪಕ್ಷಿಗಳು ಕುಳಿತಿದೆ. ಇವುಗಳಲ್ಲಿ ಜೀವ ಎಂಬ ಪಕ್ಷಿ ತಾನು ಆಚರಿಸಿದ ಕರ್ಮಫಲವನ್ನು ಅಸಾರ ಹಾಗೂ ರುಚಿಯಾದರೂ ರುಚಿಯುಳ್ಳ ಪದಾರ್ಥದಂತೆ ಸೇವಿಸುತ್ತದೆ. ಈಶ್ವರನೆಂಬ ಇನ್ನೊಂದು ಪಕ್ಷಿಯು ಅದನ್ನು ಸ್ವೀಕರಿಸಿದೆಯೇ ಚೆನ್ನಾಗಿ ಹೊಡೆಯುತ್ತಿದೆ. ಸ್ವಾದಯತ್ ಸರ್ವದಾ ಅತಿ ನತು ಸ್ವಾದೇವ ತಸ್ಯೈದಾಹು ಪಿಪ್ಪಲಂ ಸ್ವಾದಗ್ರೆ ತನ್ನೋ ನ ಈಶೇಜ್ಯ ಪಿತರಂ ನ ವೇದಃ ಇತ್ಯಾಜ್ಞಾನಂ ಸ್ವಾದ ನಿಷೇಧಾತ್. ಜೀವನು ಅಸಾರ ಹಾಗೂ ಅರುಚಿಯಾದ ಕರ್ಮಫಲವನ್ನೇ ರುಚಿಯುಳ್ಳ ಪದಾರ್ಥದಂತೆ ಸೇವಿಸುತ್ತಾನೆ. ಅದು ನಿಶ್ಚಿತವಾಗಿಯೂ ಸಾರ ಪದಾರ್ಥವಲ್ಲ. ಸರ್ವೋತ್ತಮನಾದ ಪರಮಾತ್ಮನೇ ಜೀವನ ನಡೆಸುವ ಸತ್ಕರ್ಮಗಳ ಸಾರ ಭೋಕ್ತವಾಗಿದ್ದಾನೆ. ತಂದೆಯಾದ ಪರಮಾತ್ಮನನ್ನೇ ಅರಿಯದೆ ನಾಶ ಹೊಂದುತ್ತಿರುವ ಜೀವನಿಗೆ ಈ ಉತ್ಕೃಷ್ಟವಾದ ಪುಣ್ಯ ಫಲ ಸಾರ ಭೋಗವು ಕಾಣಲು ಸಿಗಲಾರದು ಎಂದು ಅಜ್ಞರಿಗೆ ಉತ್ಕೃಷ್ಟ ಫಲಭೋಗವನ್ನು ನಿಷೇಧಿಸಲಾಗಿದೆ. ಎಲ್ಲ ಜೀವರು ಅನಾದಿ ಕಾಮಕರ್ಮದಿಂದ ಕೂಡಿರುವುದರಿಂದ ಅನಾದಿ ಕಾಮಕರ್ಮದ ಫಲವಾಗಿ ನಮಗೆ ಸುಖ ದುಃಖಗಳು ಬರುತ್ತದೆ. ಸುಖ ಅಂದರೆ ಸುಖರೂಪವಾದ ಪದಾರ್ಥಗಳಿಂದ ಸುಖವನ್ನು ಹೊಂದುತ್ತೇವೆ. ದುಃಖ ಅಂದರೆ ದುಃಖದ ಪದಾರ್ಥ ಸಂಪರ್ಕದಿಂದ ದುಃಖವನ್ನು ಹೊಂದುತ್ತೇವೆ ಎಂದರ್ಥ.
ಹಸಿವೆ, ನೀರಡಿಕೆ ಎಂಬತಕ್ಕಂಥ ಅದು ನಮಗೆ ದುಃಖ ರೂಪವೇ. ಅದು ನಿವಾರಣೆ ಮಾಡಿಕೊಳ್ಳಲು ನಾವು ಪದಾರ್ಥ ಸಂಗ್ರಹಿಸುತ್ತೇವೆ, ಆಹಾರವನ್ನು ಮೆದ್ದುತ್ತೇವೆ. ಆಹಾರ ಸಂಗ್ರಹಣೆ ಮಾಡುವಾಗ ಮತ್ತೆ ನಾವು ಪಾಪಕೃತ್ಯವನ್ನೇ ಮಾಡುತ್ತೇವೆ. ಹೀಗೆ ಆಹಾರ ತಿನ್ನುವುದಕ್ಕೋಸ್ಕರವಾಗಿ ನಾವು ಪಾಪಕೃತ್ಯವನ್ನು ಮಾಡುತ್ತಾ ಈ ಸಂಸಾರದಲ್ಲಿ ನಿತ್ಯ ಹುಟ್ಟು ಮತ್ತು ಸಾವು ಇವುಗಳ ಚಕ್ರದಲ್ಲಿ ಬಂಧಿತರಾಗಿದ್ದಾರೆ ಜೀವರು ಎಂಬುದನ್ನು ಉಪನಿಷತ್ ತಿಳಿಸ್ತಾ ಇದೆ. ಆದರೆ ಭಗವಂತನಿಗೆ ಯಾವ ಕಾಮಕರ್ಮಗಳೂ ಇಲ್ಲದೇ ಇರುವುದರಿಂದ, ಅವನು ಸ್ವತಂತ್ರನಾದ್ದರಿಂದ, ಸರ್ವೇಶ್ವರನಾದ್ದರಿಂದ ಅವನು ಏನನ್ನು ಭುಂಜಿಸುವುದಿಲ್ಲ. ಅವನು ದಷ್ಟಪುಷ್ಟಿಯಾಗಿರುತ್ತಾನೆ. ಅವನಿಗೆ ಶೋಕ ಮೋಹ ಯಾವುದೂ ಇರುವುದಿಲ್ಲ. ಸರ್ವದಾ ಆನಂದಮಯನಾಗಿರುತ್ತಾನೆ ಎಂಬ ಅಭಿಪ್ರಾಯವನ್ನು ತಿಳಿಯಬೇಕು. ಜೀವಾಜ್ಯಾಮೇವ ನಾಶ್ನಾತಿ ಭಗವಾನತು ನಾಶ್ನ ಇತ್ಯೇವ ತಸ್ಯೇವಾಹು ಪಿಪ್ಪಲಂ ಸ್ವಾದ ಇತ್ಯುಕ್ತತ್ವಾತ್. ಪರಮಾತ್ಮನು ಜೀವನ ಭೋಗಿಸುವ ಆಹಾರ ಅಸಾರವಾದ ಪುಣ್ಯವನ್ನಾಗಲಿ ಪಾಪವನ್ನಾಗಲಿ ಉಪಭೋಗಿಸುವುದಿಲ್ಲವೆಂದು ಉಪನಿಷತ್ತಿನಲ್ಲಿ ಅನಶ್ಯನ್ನ ಅನ್ಯಃ ಎಂಬ ಶಬ್ದಗಳಿಂದ ಹೇಳಲ್ಪಟ್ಟಿದೆ ಹೊರತು ಏನನ್ನೂ ಉಣ್ಣುವುದಿಲ್ಲ ಎಂದಲ್ಲ. ಏಕೆಂದರೆ ತಸ್ಯೇದಾಹು ಪಿಪ್ಪಲಂ ಸ್ವಾದುಹು ಎಂಬುದಾಗಿ ಶ್ರುತಿ ಅವನಿಗೆ ಸತ್ಕರ್ಮಗಳ ಸಾರಭೋಕ್ತೃತ್ವವನ್ನು ಹೇಳಿದೆ. ಹಾಗಾದರೆ ಶ್ರುತಿಗಳಲ್ಲಿ ಪರಸ್ಪರ ವಿರೋಧವಿದೆಯೇನೊಂದು ವಿರೋಧವಿಲ್ಲ ಎಂಬುದನ್ನು ತಿಳಿಸ್ಕೊಡ್ತಾರೆ ಶ್ರೀಮದಾನಂದ ತೀರ್ಥರು. ಸ್ವಾತಂತ್ರ್ಯೈವ ಭೋಕ್ತೃತ್ವ ದುಃಖ ಅಭೋಗಶ್ಚ ಸರ್ವದಾ ಅಭೋಕ್ತಾಚ್ಚ ಏವ ಭೋಕ್ತಾ ಚ ಭಗವಾನ್ ವಿಷ್ಣುರವ್ಯಃ ಇತಿ ತತ್ವಸಾರೇ. ಅವಿನಾಶಿಯಾದ ಭಗವಾನ್ ವಿಷ್ಣುವು ಸ್ವತಂತ್ರವಾಗಿ ಸಾರಭೋಕ್ತನಾದುದರಿಂದಲೇ ತಸ್ಯೇದಾಹು ಪಿಪ್ಪಲಂ ಶ್ರುತಿ ಅವನಿಗೆ ಮಾತ್ರ ಫಲಭೋಕ್ತೃವೆಂದಿದೆ ಎಂದು, ದುಃಖ ಭೋಗ ಅವನಿಗಿಲ್ಲವಾದ್ದರಿಂದ ಅನಶ್ಯನ್ನ ಅನ್ಯಃ ಎಂಬ ಶ್ರುತಿ ಅವನಿಗೆ ಫಲಭೋಕ್ತೃತ್ವವೇ ಇಲ್ಲವೆಂದಿದೆ. ಆದ್ದರಿಂದ ಎರಡು ಶ್ರುತಿಗಳಿಗೆ ಪರಸ್ಪರ ವಿರೋಧವಿಲ್ಲ ಎಂದು ತತ್ವಸಾರ ಎಂಬ ಗ್ರಂಥದಲ್ಲಿ ತಿಳಿಸಲ್ಪಟ್ಟಿದೆ. ಸಮಾನೇ ವೃಕ್ಷಪುರುಷೋ ನಿಮಗ್ನಃ ಅನೀಶಯ ಶೋಚತೆ ಮಹ್ಯಮಾನಃ ಜುಷ್ಯಂ ಯದಾ ಪಶ್ಯಂತೆ ಅನ್ಯಮೇಷಂ ಯಸ್ಯ ಮಹಿಮಾ ಮಾನಮತಿ ವೀತಶೋಕಃ. ದೇಹ ಎಂಬ ಒಂದೇ ಅಶ್ವತ್ಥ ವೃಕ್ಷದಲ್ಲಿ ಪರಮಾತ್ಮನನ್ನೇ ಜೀವನೂ ನೆಲೆಸಿದ್ದಾನೆ. ಆದರೆ ಪರಮಾತ್ಮ ಶಕ್ತಿಯಿಂದ ಶರೀರಾದಿ ಮೋಹಕ್ಕೊಳಗಾಗಿ ದುಃಖಭಾಗಿಯಾಗಿದ್ದಾನೆ. ರಮ ಬ್ರಹ್ಮಾದಿ ದೇವತೆಗಳಿಂದ ಉಪಾಸನಾದ ಶ್ರೀಹರಿಯನ್ನು ಜೀವರಿಗಿಂತ ಭಿನ್ನನೆಂದು ಯಾವಾಗ ಅರಿಯುವನೋ ಆಗ ಎಲ್ಲ ದುಃಖಗಳನ್ನು ನೀಗಿಸಿಕೊಳ್ಳುತ್ತಾನೆ ಎಂಬುದು ಈ ಉಪನಿಷತ್ತಿನ ಸಾರಾರ್ಥ. ನಾಸ್ತಿ ಈಶಃ ಅಸ್ಯ ಯತೋ ಅನ್ಯಃ ಹಿ ತತೋ ಅನೀಶಃ ಹರೇ ಮತಿಃ ತಯಾ ಮುಹ್ಯತೆ ಜೀವತ್ಮನ್ಯಾಂ ಜ್ಞಾತ್ವಾ ವಿಮುಚ್ಯತೆ ಜೀವಾನನ್ಯ ಸ್ವತಂತ್ರೋ ಯೋ ಯತೋ ಅತ ಪುರುಷೋತ್ತಮ ಇತಿ ಬ್ರಹ್ಮಸಾರೇ. ಪರಮಾತ್ಮನ ಶಕ್ತಿಗೆ ನಿಯಾಮಕವು ಮತ್ತೊಂದು ಇಲ್ಲದ ಕಾರಣ ಅದು ಅನೀಶ ಎನಿಸಿದೆ. ಈ ಶಕ್ತಿಯಿಂದ ಜೀವನು ಶರೀರಾದಿ ಮೋಹಕ್ಕೊಳಗಾಗುತ್ತಾನೆ. ಪರಮಾತ್ಮ ಬ್ರಹ್ಮಾದಿಗಳಿಂತಲೂ ಲಕ್ಷ್ಮೀದೇವಿಗಿಂತಲೂ ಉತ್ತಮವಾಗಿದ್ದು ಪುರುಷೋತ್ತಮ ಎನಿಸುವುದರಿಂದ ಅವನು ಸ್ವತಂತ್ರ ಜೀವನು ಬ್ರಹ್ಮಾದಿಗಳಲ್ಲಿ ಸೇರುವುದರಿಂದ ಅಸ್ವತಂತ್ರ. ಆದ್ದರಿಂದ ಜೀವನಿಗಿಂತ ಪರಮಾತ್ಮ ಭಿನ್ನನಾಗಿದ್ದಾನೆ. ಜೀವನು ಪರಮಾತ್ಮನನ್ನು ಭಿನ್ನನೆಂದು ತಿಳಿದ ಬಳಿಕವೇ ಅವನಿಗೆ ಸಂಸಾರದ ಮುಕ್ತಿ ಎಂದು ಬ್ರಹ್ಮಸಾರ ಗ್ರಂಥದಲ್ಲಿ ತಿಳಿಸಿದೆ. ನಾವು ಈ ಶ್ರುತಿಯಿಂದ ತಿಳಿಯಬೇಕಾದ್ದು ಏನು? ಒಂದೇ ಶರೀರದಲ್ಲಿ ಭಗವಂತನಿದ್ದಾರೆ ಮತ್ತು ಜೀವರಿದ್ದಾರೆ. ಈ ಜೀವರಿದ್ದರೂ ಸಹ ಈ ದೇಹದಿಂದ ಉಂಟಾಗತಕ್ಕಂಥ ಸುಖ ದುಃಖಗಳಲ್ಲಿ ಈಶ್ವರ ಭಾಗಿಯಾಗುವುದಿಲ್ಲ. ಏಕೆಂದರೆ ಅವನಿಗೆ ಅನಾದಿಯಾದ ಕಾಮಕರ್ಮಗಳು ಏನೂ ಇಲ್ಲ. ಜೀವನಿಗಾದರೂ ಅನಾದಿಯಾದ ಕಾಮ ಇಚ್ಛಾದಿಗಳು ಇರುವುದರಿಂದ ತನ್ನ ಇಚ್ಛೆಯಂತೆ 84 ಲಕ್ಷ ಯೋನಿಗಳಲ್ಲಿ ಬರುವುದರಿಂದ ತನ್ನಿಮಿತ್ತವಾದ ಸುಖ ದುಃಖಗಳನ್ನು ಭೋಗಿಸುತ್ತಾನೆ ಎಂದರ್ಥ. ಯದಾ ಪಶ್ಯತಿ ರೂಪವರ್ಣ ಕರ್ತಾರಮೇಶಂ ಪುರುಷಂ ಬ್ರಹ್ಮಯೋನಿಂ
ತದಾ ವಿದ್ವನ್ ಪುಣ್ಯ ಪಾಪೇ ವಿದು ಯಾ ನಿರಂಜನಂ ಪರಮಂ ಸಾಮ್ಯಮುಪೈತಿ. ಹಾಗಾದರೆ ಇದಕ್ಕೆ ಕೊನೆ ಎಲ್ಲಿ ಎಂದರೆ ಭಗವಂತ ನಮ್ಮೊಡನೆ ಇದ್ದಾನೆ, ಅವನೇ ನಮ್ಮ ಬಿಂಬರೂಪ. ಅವನನ್ನು ನಾವು ಎಂದು ಕಾಣುತ್ತೇವೆಯೋ, ಅವನ ಪ್ರಸಾದವನ್ನು ನಾವು ಎಂದು ಪಡೆಯುತ್ತೇವೆಯೋ, ಆಗ ನಮಗೆ ದೇಹ ನಿಮಿತ್ತವಾದ ಯಾವ ಸುಖ ದುಃಖವಾಗಲಿ ನಮಗೆ ಅಂಟುವುದಿಲ್ಲ. ಏಕೆಂದರೆ ಎಲ್ಲ ಜೀವರು ಅಂತರ್ಮುಖಿಯಾದರೆ ತಮ್ಮ ಸ್ವರೂಪದಲ್ಲೇ ಸುಖವಿದೆ. ಬಾಹ್ಯ ಸುಖವೆಂದ ಸುಖವಲ್ಲ. ಬಾಹ್ಯ ಸುಖ ಎಂಬುದು ಅತ್ಯಲ್ಪವಾದವು, ಅಸಾರ ರೂಪವಾದದ್ದು ಎಂದು ಉಪನಿಷತ್ತು ತಿಳಿಸ್ತಾ ಇದೆ. ಹಾಗಾದರೆ ಭಗವಂತನನ್ನು ನಾವು ಹೇಗೆ ಕಾಣಬೇಕು ಅಂದರೆ, ಬಂಗಾರ ಬಣ್ಣದವ ಜಗತ್ಕರ್ತನಾದ ಗುಣಪೂರ್ಣನಾದ ಬ್ರಹ್ಮದೇವರಿಗೆ ಜನಕನಾದ ಪರಮಾತ್ಮನು ಜೀವರು ಕಂಡಾಗ ಈ ಅಪರೋಕ್ಷ ಜ್ಞಾನಿಯು ತನ್ನ ಅನಿಷ್ಟವಾದ ಅಪ್ರಾರಬ್ಧ ಪುಣ್ಯ ಹಾಗೂ ಅಪ್ರಾರಬ್ಧ ಉಪಹಾಸ ಪಾಪ ಸಮೂಹವನ್ನು ನಾಶಪಡಿಸಿಕೊಂಡು ಮುಂದೆ ಎಂದೂ ಪಾಪ ಲೇಪವಿಲ್ಲದನಾಗಿ ಪರಮಾತ್ಮನಂತೆಯೇ ತಾನು ಸ್ವರೂಪ ಸುಖ ಅಭಿವ್ಯಕ್ತಿ ಉಳ್ಳವನಾಗುತ್ತಾನೆ. ಅಂದರೆ ಮೋಕ್ಷವನ್ನು ಹೊಂದುತ್ತಾನೆ ಎಂದರ್ಥ. ಮೋಕ್ಷದಲ್ಲಿ ತನ್ನ ಸ್ವರೂಪಭೂತವಾದ ಸುಖವನ್ನು ಪಡೆದುಕೊಳ್ಳುತ್ತಾನೆ ಎಂದು ಹೆಸರು. ಪುಣ್ಯಂ ಚ ನಿಷ್ಠಂ ವಿದೂಯಾ. ಕಾಮ್ಯ ಅಕಾಮ್ಯ ಎಂಬುದಾಗಿ ಪುಣ್ಯವು ಎರಡು ವಿಧ. ಇವುಗಳಲ್ಲಿ ಅಕಾಮ್ಯವಾದ ಪುಣ್ಯವು ಪರಮಾತ್ಮನ ಜ್ಞಾನಕ್ಕೆ ಕಾರಣವಾಗಿದೆ. ಕಾಮ್ಯವಾದ ಪುಣ್ಯವು ಪ್ರಾರಬ್ಧ ಮತ್ತು ಅಪ್ರಾರಬ್ಧವಾದ ಎರಡು ಬಗೆ. ಇವುಗಳಲ್ಲಿ ಪ್ರಾರಬ್ಧವಾದ ಪುಣ್ಯವು ಭೋಗದಿಂದಲೇ ಕ್ಷಯಿಸುತ್ತದೆ. ಅಂತಿಮವಾಗಿ ಉಳಿಯುವ ಅಪ್ರಾರಬ್ಧ ಹಾಗೂ ಅನಭಿಷ್ಟವಾದ ಪುಣ್ಯವು ಉಪನಿಷತ್ತಲ್ಲಿ ವರ್ಣಿಸುವಂತೆ ಜ್ಞಾನದಿಂದ ನಾಶವಾಗುತ್ತದೆ. ಹಾಗಾಗಿ ಜೀವನ್ಮುಕ್ತನ ಆದರ್ಶ ಜೀವನ ಹೇಗಿರಬೇಕು? ಪ್ರಾಣೋ ಹಿ ಏಷ ಸರ್ವಭೂತೇ ವಿಭಾತಿ ವಿಜಾನಾನ್ ವಿದ್ವಾನ್ ಭವತೆ ನಾತಿವಾದಿ ಆತ್ಮಕ್ರೀಡಾತ್ಮರತಿ ಕ್ರಿಯಾವಾನ್ ಏಷ ಬ್ರಹ್ಮವಿದಾಂ ವರಿಷ್ಠಃ. ಶ್ರೀಹರಿಯೇ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳೊಂದಿಗೆ ಜೀವರಿಗೆ ಮುಖ್ಯ ಪ್ರೇರಕನಾಗಿ ಅವನ ಶರೀರದಲ್ಲಿ ಬೆಳಗುತ್ತಿದ್ದಾನೆ. ಆದ್ದರಿಂದ ಯಾವ ಕಾರ್ಯದಲ್ಲಿಯೂ ತಾನು ಸ್ವತಂತ್ರ ಕರ್ತನಲ್ಲ, ಹರಿಯೇ ಸ್ವತಂತ್ರ ಕರ್ತ ಎಂದು ತಿಳಿದುಕೊಂಡು ಅಪರೋಕ್ಷ ಜ್ಞಾನಿಯು ತಾನೇ ಕರ್ತನೆಂಬ ಅಹಂಕಾರದ ಮಾತುಗಳನ್ನು ಆಡುವುದಿಲ್ಲ. ಪರಮಾತ್ಮನ ಸೃಷ್ಟಾದಿ ಲೀಲೆಯನ್ನು ಧ್ಯಾನಿಸುತ್ತಾನೆ. ಕೆಲವೊಮ್ಮೆ ಗಾಢವಾದ ಸಮಾಧಿ ಸ್ಥಿತಿಗೂ ಏರುತ್ತಾನೆ. ಸಮಾಧಿಯಿಂದ ಎಚ್ಚೆತ್ತುವಾಗ ಭಗವಂತನ ಪೂಜಾರೂಪವಾಗಿ ವಿಹಿತ ಕರ್ಮಗಳನ್ನು ಆಚರಿಸುತ್ತಾನೆ. ತನಗಿಂತ ಕೆಳಗಿರುವ ಸಾಧಕರಿಗೆ ಸಶಾಸ್ತ್ರ ಪ್ರವಚನವನ್ನೂ ನಡೆಸುತ್ತಾನೆ. ಇದು ಸಾಧಕನ ವೃತ್ತಿಯಾಗಿದೆ. ಮೊಟ್ಟಮೊದಲಿಗೆ ನಾವು ಬಿಂಬನ ಪರಿಚಯ ಮಾಡಿಕೊಳ್ಳಬೇಕು. ಅವನ ಚಿಂತನೆಯಲ್ಲಿ ಮಗ್ನನಾಗಬೇಕು. ಅವನ ಚಿಂತನೆಯಲ್ಲೇ ನಾವು ಮಗ್ನರಾಗುವುದಕ್ಕೆ ಅಸಂಪ್ರಜ್ಞಾ ಸಮಾಧಿ ಎಂದು ಹೆಸರು. ಇದು ಯಾವಾಗ ಇದರಲ್ಲಿ ಎಚ್ಚೆತ್ತುಕೊಳ್ಳುತ್ತೇವೋ ಆಗ ನಮಗೆ ನಿಯಮಿತವಾದ ಕರ್ಮವನ್ನು ಆಚರಿಸಬೇಕು. ನಾನು ಸ್ವತಂತ್ರ ಕರ್ತನಲ್ಲ ಎಂಬ ನಿಶ್ಚಯತೆಯಿಂದ ಭಗವಂತನ ಆರಾಧಿಸುವುದೇ ಜೀವನ ಕರ್ತವ್ಯ ಎಂಬುದಾಗಿ ಉಪನಿಷತ್ತು ತಿಳಿಸ್ತಾ ಇದೆ. ಇದಕ್ಕೆ ಮೂಲಭೂತವಾಗಿ ಬೇಕಾಗಿರತಕ್ಕಂಥದ್ದು ಭಕ್ತಿ. ಭಕ್ತಿಯೇ ಪರಮಾತ್ಮನ ಪ್ರಾಪ್ತಿಗೆ ಮುಖ್ಯ ಸಾಧನವಾಗಿದೆ. ಸತ್ಯೇನ ಲಭ್ಯ ತಪಸಾ ಹಿ ಏಷಾ ಆತ್ಮ ಸಮ್ಯಕ್ ಜ್ಞಾನೇನ ಬ್ರಹ್ಮಚರ್ಯೇಣ ನಿತ್ಯಂ ಅಂತಃ ಶರೀರೇ ಜ್ಯೋತಿರ್ಮಯೋ ಹಿ ಶುಭ್ರೋ ಯಂ ಪಶ್ಯತಿ ಯತಯಃ ಕ್ಷೀಣದೋಷಾಃ. ದೋಷವಿದೂರರಾದ ಶ್ರವಣ ಮನನ ನಿಜಿಧ್ಯಾಸನವನ್ನು ನಡೆಸುವ ಸಾಧಕರು ಯಾವ ಪರಮಾತ್ಮನು ದೇಹದಲ್ಲಿ ಸಾಕ್ಷಾತ್ಕರಿಸಿಕೊಳ್ಳುವರೋ ಅಂತಹ ಜ್ಞಾನಪೂರ್ಣನಾದ ಪರಮಾತ್ಮನು ಯಥಾರ್ಥವಾದ ವಚನದಿಂದ, ಭಗವನ್ ಮಹಿಮೆಗಳ ಚರಿತ್ರೆಯಿಂದ, ಗುರುಪದೇಶದಿಂದ, ಪಡೆದ ಒಳ್ಳೆಯ ಜ್ಞಾನದಿಂದ ಮತ್ತು ಸರ್ವೇಂದ್ರಿಯ ನಿಯಮದಿಂದ ಮಾತ್ರವೇ ಲಭ್ಯನಾಗುವುದು. ಭಗವಂತನು ಸಿಗುವ ಬಗೆ ಹೇಗೆ? ಭಕ್ತಿ ಎಂಬತಕ್ಕಂಥದ್ದು
ಸ್ವರೂಪಭೂತವಾದ ಗುಣ. ಯಾವ ಸ್ವರೂಪದಲ್ಲಿ ಭಕ್ತಿ ಇರುತ್ತೋ ಅವರು ಮಾತ್ರ ಭಗವಂತನ ಆರಾಧನೆ ಮಾಡುತ್ತಾರೆ. ಸ್ವರೂಪದಲ್ಲಿ ಭಕ್ತಿಯೇ ಇಲ್ಲದವರು ಆರಾಧನೆ ಮಾಡಲು ಸಾಧ್ಯವಾಗುವುದಿಲ್ಲ. ಅವರು ದ್ವೇಷವನ್ನೇ ಮಾಡುತ್ತಾರೆ, ತಿರಸ್ಕಾರವನ್ನು ಮಾಡುತ್ತಾರೆ ಎಂಬ ಅಭಿಪ್ರಾಯವನ್ನು ಉಪನಿಷತ್ತು ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಸತ್ಯಮೇವ ಜಗತೇನಾನೃತಂ ಸತ್ಯೇನ ಪಂಥಾ ವಿದುತೋ ದೇವಯಾನಃ ಏನಾಕ್ರಮಂತೆ ಋಷಿಯಃ ಹಿ ಆಪ್ತಕಾಮಾಃ ಯತ್ ತತ್ಸತ್ಯಸ್ಯ ಪರಮಂ ನಿಧಾನಂ. ಸತ್ಯನಾಮಕ ಪರಮಾತ್ಮನು ಪ್ರತ್ಯಕ್ಷ ಸನ್ನಿಹಿತನಾಗಿರುವಂಥ ವೈಕುಂಠ ಲೋಕಕ್ಕೆ ಆಪ್ತಕಾಮರಾದ ಜ್ಞಾನಿಗಳು ಹೋಗುವ ದೇವಿಯಾನ ಮಾರ್ಗ ಆ ಸತ್ಯಕಾಮನ ಪರಮಾತ್ಮನಿಗೆ ಅಧೀನವಾಗಿದೆ. ಆದ್ದರಿಂದ ಆ ಸತ್ಯನಾಮಕ ಪರಮಾತ್ಮನ ಭಕ್ತರಿಗೆ ಮಾತ್ರ ಆ ದಾರಿ ಲಭ್ಯ, ಹೊರತು ಪರಮಾತ್ಮನ ದ್ವೇಷಿಗಳಿಗೆ ಅಲ್ಲ. ಅಂದರೆ ಯಾರು ಭಕ್ತರೋ ಭಗವಂತನ ತುಷ್ಟನಾದರೆ ತನ್ನ ಮಾರ್ಗವನ್ನು ತಿಳಿಸಿಕೊಡುತ್ತಾನೆ. ತನ್ನ ಮಾರ್ಗ ಎಂಬುದು ಮೋಕ್ಷ, ಅದೇ ಮೋಕ್ಷ ಮಾರ್ಗ ಎಂದು ಹೆಸರು. ಸತ್ಯೋ ಹಿ ಭಗವಾನ್ ವಿಷ್ಣು ಸದ್ಗುಣತ್ವಾತ್ ಪ್ರಕೀರ್ತಿತಃ ಅಸುರಾತ್ ತದ್ವಿರುದ್ಧತ್ವಾತ್ ತದ್ದಾನೃತ ಪರಿಕೀರ್ತಿತ ತಸ್ಯ ವಿಷ್ಣು ನಿಧಾನಂ ತು ವೈಕುಂಠಲೋಕ ಉತ್ತಮಂ. ಸದ್ಗುಣಶಾಲಿಯಾದುದರಿಂದ ಪರಮಾತ್ಮನು ಸತ್ಯ ಎನಿಸಿಕೊಳ್ಳುತ್ತಾನೆ. ಋತನಾಮಕನಾದ ಹರಿಗೆ ವಿರೋಧಿಗಳಾದ್ದರಿಂದ ಅಸುರರು ಅನೃತರು ಎನಿಸಿದ್ದಾರೆ. ಪರಮಾತ್ಮನ ಪ್ರತ್ಯಕ್ಷ ಸಾನ್ನಿಧ್ಯ ಉಳ್ಳ ಉತ್ತಮ ಲೋಕವು ವೈಕುಂಠ ಎನಿಸಿದೆ. ಬೃಹಚ್ಚಾತ್ ತದ್ವಿಜ್ಯ ಅಚಿಂತ್ಯ ರೂಪಂ ಸೂಕ್ಷ್ಮಾಚ ಸೂಕ್ಷ್ಮತರಂ ವಿಭಾತಿ ದೂರಾತ್ ಸುದೂರೇ ತದಿಹಾಂತಿಕೆ ಚ ಪ್ರಕೃತಿಸ್ಯೇವ ನಿಹಿತಂ ಗುಹಾಯಾಂ. ಪರಬ್ರಹ್ಮವು ಎಲ್ಲ ದೇಶ ಕಾಲಗಳಲ್ಲಿಯೂ ವ್ಯಾಪ್ತವಾಗಿದ್ದು ಗುಣಪರಿಪೂರ್ಣವಾಗಿದೆ, ಅತಿ ಅದ್ಭುತವಾಗಿದೆ, ನಮ್ಮ ಬುದ್ಧಿಗೆ ಪೂರ್ಣವಾಗಿ ನಿಲುಕದ ವಸ್ತುವಾಗಿದೆ. ಅಣುವಿಗಿಂತ ಅಣುವಾಗಿ ಪ್ರಕಾಶಿಸುತ್ತಿದೆ. ಸರ್ವತ್ರ ವ್ಯಾಪ್ತವೂ ಆಗಿರುವುದರಿಂದ ದೂರಕ್ಕಿಂತ ದೂರವೂ ಹೌದು, ಹತ್ತಿರಕ್ಕಿಂತ ಹತ್ತಿರವೂ ಹೌದು. ನೋಡಬಲ್ಲ ಜ್ಞಾನಗಳಿಗೆ ಹೃದಯ ಗುಹಿಯಲ್ಲಿಯೇ ಕುಳಿತಿದೆ. ಭಗವಂತ ಎಲ್ಲರ ಹೃದಯದೊಳಗಿದ್ದಾನೆ. ತಾನು ಸ್ವಯಂ ಪ್ರತಿಷ್ಠಿತನಾಗಿದ್ದಾನೆ, ಸರ್ವವ್ಯಾಪ್ತನಾಗಿದ್ದಾನೆ. ಅಂದರೆ ಎಲ್ಲರಲ್ಲೂ ಇವನೇ ಭಗವಂತ ಸ್ಥಾಪಿತನಾಗಿದ್ದಾನೆ ಎಂದು ಹೆಸರು. ಸರ್ವಗತತ್ವ ದೂರೆ ಅಂತಿಕೆ ಛ. ಭಗವಂತ ಎಲ್ಲ ಕಡೆ ಇರುವುದರಿಂದ ಸರ್ವಗತ ಎಂದು ಅವನಿಗೆ ಹೆಸರು. ಒಂದೇ ವಸ್ತು ದೂರದಲ್ಲೂ ಹತ್ತಿರದಲ್ಲೂ ಇದೆ ಎಂದು ವರ್ಣಿಸುವುದು ಎಲ್ಲ ಕಡೆಗೂ ಇರುವುದು ಎಂಬ ಅಭಿಪ್ರಾಯದಿಂದ. ಹಾಗಾದರೆ ಯಾಕೆ ನಮಗೆ ಕಾಣಿಸುವುದಿಲ್ಲ ಅಂದರೆ ನ ಚಕ್ಷುಷ ಗೃಹ್ಯತೆ ನಾಪಿ ವಾಚ ನಾನ್ಯೈ ದೇವೈಹಿ ತೇ ತಪಸಾ ಕರ್ಮಣಾವ ಜ್ಞಾನಪ್ರಸಾದೇನ ವಿಶುದ್ಧ ಸತ್ವಾತ್ಮಸ್ತು ಸಂಪಶ್ಯತೆ ನಿಷ್ಕಲಂ ಜಾಯಮಾನಃ. ಹೃದಯ ಗುಹೆಯಲ್ಲಿ ಕುಳಿತಿರುವ ಪರಮಾತ್ಮನನ್ನು ಚಕ್ಷು ಇಂದ್ರಿಯ ಅಭಿಮಾನಿಯು ಅನುಗ್ರಹದಿಂದಾಗಲಿ ವಾಗೇಂದ್ರಿಯ ಅನುಗ್ರಹದಿಂದಾಗಲಿ ಕಾಣಲು ಶಕ್ಯವಿಲ್ಲ. ಅವನ ಜ್ಞಾನವು ಕಠಿಣವಾದ ವ್ರತಗಳಿಂದಾಗಲಿ ಸತ್ಕರ್ಮ ಅನುಷ್ಠಾನದಿಂದಾಗಲಿ ಲಭ್ಯವಾಗಿರುವುದಿಲ್ಲ. ವಾಯುದೇವರು, ಚತುರ್ಮುಖ ಬ್ರಹ್ಮದೇವರು ಮತ್ತು ಶ್ರೀಹರಿಯ ಪ್ರಸಾದದಲ್ಲಿ ಮಾತ್ರವೇ ಸಾಧಕನಿಗೆ ಕೇವಲ ಸತ್ವಗುಣದ ಅಭಿವೃದ್ಧಿಯಾಗುವುದು. ಅಂತಹ ಸಾಧಕನು ಷೋಡಶ ಕಲೆಗಳಿಂದ ಕೂಡಿದ ಶರೀರವಿಲ್ಲದ ಚಿನ್ಮಯ ದೇಹವಾದ ಪರಮಾತ್ಮನನ್ನು ಧ್ಯಾನಿಸತಕ್ಕವನಾಗಿ ಅವನ ಸಾಕ್ಷಾತ್ಕಾರವನ್ನು ಹೊಂದುವನು ಎಂದು ಹೆಸರು. ಭಗವಂತನನ್ನು ಹೃದಯ ಗುಹೆಯಲ್ಲಿದ್ದರೂ ಸಹ ಅವನನ್ನು ಕಾಣಲು ಕೇವಲ ಎಲ್ಲ ತತ್ವಾಭಿಮಾನಿ ದೇವತೆಗಳಿಂದಲೂ ಸಾಧ್ಯವಾಗುವುದಿಲ್ಲ. ಕೇವಲ ವಾಯುದೇವರ ಪ್ರಸಾದದಿಂದ ನಮಗೆ ಸಾಧ್ಯವಾಗುತ್ತದೆ. ವಾಯುದೇವರು ಅಕಣಶ್ಮರು, ರುಜುಗಣಸ್ಥರು, ಶುದ್ಧರು. ಅವರ ಪ್ರಸಾದದಿಂದ ನಾವು ಭಗವಂತನನ್ನು ಕಾಣಬಹುದು ಎಂಬ ಮಾತು ಉಪನಿಷತ್ತಲ್ಲಿ ತಿಳಿಸುತ್ತಿದೆ. ಇದಕ್ಕೆ ನಾವು ಮಾಡಬೇಕಾದೇನು? ದೇಹದಲ್ಲಿರತಕ್ಕಂಥ ಷೋಡಶ ಕಲೆಯಿಂದ ನಾವು ಮುಕ್ತರಾಗಬೇಕು. ಷೋಡಶ ಕಲೆಗಳು ಯಾವುದು ಎಂಬುದನ್ನು ವಾಯುದೇವ ಪ್ರಸಾದ
ಹೇಗೆ ಸಾಧ್ಯವಾಗುತ್ತದೆ ಅದರ ನಿರ್ಮೂಲನಕ್ಕೆ ಎಂಬುದನ್ನು ಭಾಷ್ಯ ರೂಪದಲ್ಲಿ ತಿಳಿಸುತ್ತಾರೆ. ನಾನೈ ದೇವೈಹಿ ಹರಿಂ ಪಶ್ಯೇತ್ ಜ್ಞಾನರೂಪೇಣ ವಾಯುನಾ ಬ್ರಹ್ಮಣ ಪರಮಜ್ಞಾನರೂಪೇಣ ಹರಿಣಾ ತಥಾ ಪ್ರಸನ್ನೇನೈವ ತ್ವಂ ಪಶ್ಯೇತ್ ನಾನ್ಯೇ ಅನುಜ್ಞ ಪ್ರದಾಯಿನಃ. ಬೇರೆ ದೇವತೆಗಳ ಪ್ರಸಾದವು ಪರಮಾತ್ಮ ಜ್ಞಾನ ಮತ್ತು ಸಾಕ್ಷಾತ್ಕಾರಗಳನ್ನು ಉಂಟು ಮಾಡಲಾರದು. ಜ್ಞಾನರೂಪನಾದ ವಾಯುದೇವರ ಹಾಗೂ ಬ್ರಹ್ಮದೇವರ ಮತ್ತು ಪರಮಜ್ಞಾನರೂಪವಾದ ಪರಮಾತ್ಮನ ಪ್ರಸಾದದಿಂದ ಚೇತನಿಗೆ ಪರಮಾತ್ಮನ ಸಾಕ್ಷಾತ್ಕಾರವಾಗುವುದು. ಸಾಕ್ಷಾತ್ಕಾರ ಸಾಧನವಾದ ಶ್ರವಣಾದಿಗಳಿಗೆ ಮಾತ್ರ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳ ಪ್ರಸಾದದ ಅವಶ್ಯಕತೆ ಇದೆ. ಷೋಡಶ ಕಲಾ ಶರೀರೋ ನ ಭವತಿ ನಿಷ್ಕಲಃ. ಚೇತನಾಶ್ರಿತವಾದ ಶರೀರಕ್ಕೆ 16 ಕಲೆಗಳಿದೆ. ಒಂದು ಮುಖ್ಯ ಪ್ರಾಣದೇವರಿಂದ ಅಭಿಮನ್ಯವಾದ ಜೀವಾತ್ಮ, ಆಸ್ತಿಕ್ಯ ನಿಷ್ಠಾರೂಪವಾದ ಶ್ರದ್ಧಾ, ಆಕಾಶ, ವಾಯು, ಜ್ಯೋತಿ, ಜಲ, ಪೃಥ್ವಿ, ಇಂದ್ರಿಯ, ಮನಸ್ಸು, ಅನ್ನ, ವೀರ್ಯ, ತಪಸ್ಸು, ಮಂತ್ರ, ಕರ್ಮ, ಇಂದ್ರಿಯ ಗೋಲಕ ಮತ್ತು ನಾಮ. ಈ 16 ಕಲೆಗಳಿಂದ ಕೂಡಿದ ಪ್ರಾಕೃತವಾದ ದೇಹವು ಪರಮಾತ್ಮನಿಗೆ ಇರುವುದಿಲ್ಲ. ಅವನು ಅಪ್ರಾಕೃತವಾದ ಅನಂತ ಗುಣಗಳೇ ಶರೀರವಾಗಿ ಉಳ್ಳವನು. ಆದ್ದರಿಂದ ಅವನಿಗೆ ಈ ಉಪನಿಷತ್ತಲ್ಲಿ ನಿಷ್ಕಲ ಶಬ್ದದ ಪ್ರಯೋಗವಾಗಿದೆ. ಯದಾ ಪಶ್ಯತೆ ರುಕ್ಮವರ್ಣಃ ಆನಂದರೂಪಮೃತಂ ಯದ್ವಿದಾತಿ ಇತ್ಯುಕ್ತತ್ವಾತ್. ನಿಷ್ಕಲ ಎಂಬ ಶಬ್ದಕ್ಕೆ ಆಚಾರ್ಯಗಿಂತ ಹಿಂದಿನವರು ಕೈ, ಕಾಲು ಮೊದಲಾದ ಅಂಗಗಳಿಂದ ಕೂಡಿದ ಶರೀರವಿಲ್ಲದ್ದು ಎಂದು ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಬಂಗಾರದಂತೆ ಹೊಳೆಯುವ ಸುಂದರವಾದ ಶರೀರವು ಭಗವಂತನಿಗೆ ಇದೆ ಎಂದು ವರ್ಣಿಸಿದೆ. ಇದಲ್ಲದೆ ಆನಂದರೂಪಂ ಎಂಬ ಪ್ರಮಾಣದಲ್ಲಿ ಆನಂದ ಜ್ಞಾನರೂಪವಾದ ಕೈ, ಕಾಲು ಮೊದಲಾದ ಅವಯವಗಳು ಪರಮಾತ್ಮನಿಗೆ ವರ್ಣಿತವಾಗಿದೆ. ಆದ್ದರಿಂದ ನಿಷ್ಕಲ ಶಬ್ದವು ಪ್ರಾಕೃತವಾದ ಶರೀರ ಇಲ್ಲದವನು, ಅಪ್ರಾಕೃತಮಯನಾದ ದೇಹವುಳ್ಳವನೆಂದೇ ಪರಮಾತ್ಮನನ್ನು ವರ್ಣಿಸುತ್ತದೆ. ಯೇಷೋ ಅಣು ಆತ್ಮ ಚೇತಸ ವೇದಿತವ್ಯ ಯಸ್ಮಿನ್ ಪ್ರಾಣಃ ಪಂಚಧಾ ಸ್ವಂ ವಿವೇಶ ಪ್ರಾಣೈಶ್ಚಿತ್ತಂ ಸರ್ವಮೇತಂ ಪ್ರಜಾನಂ ಯಸ್ಮಿನ್ ಶುದ್ಧೇ ವಿಭತ್ಯೇವ ಆತ್ಮ. ಭಗವಂತನ ಪರಿಚಯ ಉಪನಿಷತ್ತು ಮಾಡಿಸುತ್ತಾ ಇದೆ. ಜೀವಾತ್ಮನ ಎಲ್ಲ ಮನಸ್ಸು ಇಂದ್ರಿಯಗಳೊಂದಿಗೆ ಮುಖ್ಯ ವಾಯುವನ್ನು ಸರಿಯಾಗಿ ಹೊಂದಿದೆ. ಮುಖ್ಯ ಪ್ರಾಣನು ಪ್ರಾಣಾಪಾನಾದ ಪಂಚರೂಪಗಳಿಂದ ಪ್ರಾಕೃತ ಚಿನ್ಮಯ ದೇಹನಾದ ಶ್ರೀಹರಿಯನ್ನು ಆಶ್ರಯಿಸಿರುವನು. ವೈಭವಯುಕ್ತನೂ ಆಗಿರುವನು. ಸೂಕ್ಷ್ಮ ರೂಪದಿಂದ ಪ್ರಾಣಿ ಶರೀರದಲ್ಲಿರುವ ಆ ಪರಮಾತ್ಮನನ್ನು ಅಂತಃಕರಣದಿಂದ ತಿಳಿಯಬೇಕು. ನಾವು ಬಾಹ್ಯಕರಣದಿಂದ ತಿಳಿಯಲು ಸಾಧ್ಯವಿಲ್ಲ, ಅಂತಃಕರಣದಿಂದ ತಿಳಿಯಬೇಕು. ತಿಳಿದಾಗ ನಮ್ಮ ಎಲ್ಲ ಬಯಕೆಗಳು ಸಹ ಪೂರ್ಣವಾಗುವುದು ಎಂದು ಉಪನಿಷತ್ತು ನಮಗೆ ತಿಳಿಸ್ತಾ ಇದೆ. ಯಂ ಯಂ ಲೋಕಂ ಮನಸಾ ಸಂವಿದಾತಿ ವಿಶುದ್ಧ ಸತ್ವ ಕಾಮಯತೆ ಯಾಂಚ ಕಾಮನ್ ತಂ ತಂ ಲೋಕಂ ಜಯತೆ ತಾಶ್ಚ ಕಾಮಂ ತಸ್ಮಾತ್ ಆತ್ಮಜ್ಞಂ ಹಿ ಅಚ್ಛಿಯದ್ಭೂತಿ ಕಾಮಃ. ಶುದ್ಧ ಸತ್ವಗುಣವುಳ್ಳ ಅಪರೋಕ್ಷ ಜ್ಞಾನಿಯು ಯಾವ ಯಾವ ಲೋಕವನ್ನು ಬಯಸುತ್ತಾನೋ ಮತ್ತು ಯಾವ ಯಾವ ವಸ್ತುವನ್ನು ಬಯಸುವನೋ ಆಯಾ ಲೋಕವನ್ನು ಅಭಿಷ್ಟ ವಸ್ತುಗಳನ್ನು ಪಡೆಯುತ್ತಾನೆ. ಆದ್ದರಿಂದ ಆ ಭಾಗವನ್ನು ಬಯಸುವನು ಆತ್ಮಜ್ಞಾನಿಯನ್ನು ಪೂಜಿಸಬೇಕು ಎಂಬುದಾಗಿ ಅಥರ್ವಣ ಉಪನಿಷತ್ತಿನಲ್ಲಿ 5ನೇ ಖಂಡದಲ್ಲಿ ನಮಗೆ ಮುಖ್ಯವಾಗಿ ತಿಳಿಸ್ತಕ್ಕಂಥದ್ದು. ನಮಗೆ 16 ಕಲೆಗಳು. 16ನೇ ಕಲೆಯಾದ ನಾಮ. ಪ್ರತಿಯೊಬ್ಬರೂ ಅವರ ಹೆಸರಿನಲ್ಲಿಯೇ ಅಭಿಮಾನವನ್ನು ಇಟ್ಟುಕೊಂಡಿದ್ದಾರೆ. ಈ ಯಾವ ನಾಮವು ಯಾವ ಜೀವರದು ಅಲ್ಲ, ಇದು ಭಗವಂತನದು ಎಂದು ನಾವು ತಿಳಿಯಬೇಕು. ಇದನ್ನು ಪುರಂದರದಾಸರು 10 ಜನ ವರದರ ಸಂಕೇತವನ್ನು ತಿಳಿಸಿದ್ದಾರೆ.
ಅಕ್ರೂರ ವರದ, ಅಂಬರೀಷ ವರದ ಎಂಬತಕ್ಕಂಥ ಈ ನಾಮಗಳು ಏನಿದೆ, ಆ ವ್ಯಕ್ತಿಯನ್ನು ನಿರ್ದೇಶನ ಮಾಡತಕ್ಕಂಥ ಶಬ್ದಗಳು, ಇದು ಭಗವದ್ವಾಚಕವಾಗಿದೆ ಹೊರತು ಆಯಾ ವ್ಯಕ್ತಿಯನ್ನು ಹೇಳುವುದಿಲ್ಲ ಎಂಬ ಮೊಟ್ಟ ಮೊದಲು ನಾವು ತಿಳಿಯಬೇಕು. ಭಗವಂತನ ನಾಮವನ್ನೇ, ಭಗವಂತನ ನಿರ್ದೇಶನ ಮಾಡತಕ್ಕಂಥ ಶಬ್ದವನ್ನೇ ನಾವು ನಮ್ಮ ಜೀವನನ್ನು, ಈ ದೇಹವನ್ನು ಗುರುತಿಸಲು ಇಟ್ಟುಕೊಂಡಿದ್ದೇವೆ. ಸಮಾಕರ್ಷಾತ್ ಎಂಬ ನಿಯಮದಿಂದ ಭಗವಂತನ ಹೆಸರನ್ನೇ ನಾವು ಇಟ್ಟುಕೊಂಡಿರುವುದು. ನಮ್ಮ ತಂದೆ ತಾಯಿ ಇಟ್ಟಿರುವುದು ದೇವರ ಹೆಸರನ್ನು. ಆದ್ದರಿಂದ ನಾವು ಕಾಣುವ ಪ್ರತಿಯೊಂದು ಜಡ ಪದಾರ್ಥಗಳು, ಚೇತನ ಪದಾರ್ಥಗಳು ಏನು ನಾಮದಿಂದ ಕರೆಯುತ್ತೇವೆ ಅದೆಲ್ಲವೂ ಭಗವಂತನ ನಾಮಧೇಯ. ಇದು ಮೊಟ್ಟ ಮೊದಲನೆಯ ಬೇಲಿ. ಅಂದರೆ ನಾನು ಇಂಥವ, ನಾನು ಈ ಪದಾರ್ಥವನ್ನು ಹೊಂದಿದ್ದೇನೆ ಎಂದು ಆ ಪದಾರ್ಥವನ್ನು ಸೂಚಿಸುವುದಾಗಲಿ ನನ್ನ ಹೆಸರು ಹೇಳುವುದಾಗಲಿ ಇದೆರಡೂ ಸಹ ಭಗವಂತನ ನಾಮಧೇಯ. ಇದರಿಂದ ಬರತಕ್ಕಂಥ ಅರ್ಥವೇನಿದೆ, ಬರತಕ್ಕಂಥ ಗುಣವೇನಿದೆ, ಅದು ಭಗವಂತನ ಗುಣ ಎಂದು ತಿಳಿಯಬೇಕು. ಜಲ ಎಂದರೆ ನಮಗೆ ಆಯಾಸವನ್ನು ಪರಿಹಾರ ಮಾಡತಕ್ಕಂಥದ್ದು. ಜಲಪಾನ ಅಂದರೆ ಬಾಯಾರಿಕೆ ನಿವಾರಿಸಿಕೊಳ್ಳತಕ್ಕಂಥದ್ದು, ಅಂದರೆ ದುಃಖವನ್ನು ನಿವಾರಣೆ ಮಾಡತಕ್ಕಂಥದ್ದು. ಯಾವುದು? ಯಾವ ಜಡಕ್ಕೂ ಯಾವ ಶಕ್ತಿ ಇಲ್ಲ. ನಮಗೆ ಶೋಕ ನಿವಾರಣೆ ಮಾಡತಕ್ಕಂಥ ಅವನು ಭಗವಂತ ಮಾತ್ರ. ಆದ್ದರಿಂದ ಜಲ. ಹೀಗೆ ಪ್ರತಿಯೊಂದು ಪದಾರ್ಥಕ್ಕೂ ಹಾಗೇನೆ. ಮತ್ತು ಪ್ರತಿಯೊಬ್ಬ ವ್ಯಕ್ತಿಯ ಹೆಸರು ಸಹ ಎಲ್ಲವೂ ಭಗವಂತನ ನಾಮಧೇಯಗಳೇ. ಅದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಎಲ್ಲ ನಾಮವನ್ನು ತಿಳಿಸಿದ್ದಾರೆ ಭೀಷ್ಮಾಚಾರ್ಯರು. ಪುರಾಣದಲ್ಲೇ ತಿಳಿಸಿಕೊಟ್ಟಿದ್ದಾರೆ, ಇತಿಹಾಸದಲ್ಲಿ ತಿಳಿಸಿಕೊಟ್ಟಿದ್ದಾರೆ, ಉಪನಿಷತ್ತಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಸರ್ವೇ ವೇದಾಹ ಯತ್ಪದಮಾಮನಂತಿ. ಎಲ್ಲ ವೇದದಲ್ಲಿರತಕ್ಕಂಥ ಶಬ್ದಗಳೇನಿದೆ ಅದು ಭಗವಂತನ ನಾಮಗಳು. ಸರ್ವೇ ವೇದಾಹ ಅಂದರೆ ವೇದಗಳಾಗಲಿ, ಉಪನಿಷತ್ತಾಗಲಿ, ಪುರಾಣವಾಗಲಿ, ಮತ್ತು ಯಾವುದೇ ಆಗಲಿ ಏನು ಶಬ್ದವಿದ್ದರೂ ಸಹ ಎಲ್ಲ ಶಬ್ದವು ಭಗವಂತನನ್ನೇ ತಿಳಿಸಿಕೊಡುತ್ತದೆ. ಎಲ್ಲ ಶಬ್ದಕ್ಕೆ ವಾಚ್ಯವಾದ ಪದಾರ್ಥಗಳೇನಿದೆ ಅದು ಭಗವಂತನಿಂದಲೇ ನಿಯಮಿಸಲ್ಪಟ್ಟಿದೆ. ಭಗವಂತ ನಿಯಾಮಕ, ಸರ್ವೋತ್ತಮ, ಸರ್ವರ್ಗ ನಿಯಾಮಕನಾಗಿದ್ದಾನೆ ಎಂಬ ದಿವ್ಯ ಅನುಸಂಧಾನ ಮಾಡಬೇಕು ಎಂಬತಕ್ಕಂಥದ್ದು ಅಥರ್ವಣ ಉಪನಿಷತ್ತು ನಮಗೆ ತಿಳಿಸಿಕೊಡ್ತಾ ಇದೆ. ಈ 16 ಕಲೆಗಳನ್ನು ನಾವು ಚಿಂತನೆ ಮಾಡ್ತಾ ಹೋದರೆ ಬಹಳ ವಿಸ್ತಾರವಾಗಿ ಆಗುವುದು. ಆದ್ದರಿಂದ ನಾಮ ಎಂಬುದು ಮೊಟ್ಟ ಮೊದಲನೇ ನಾವು ಬೇಲಿಯನ್ನು ತೆಗೆದುಕೊಂಡಾಗ ಇದರಂತೆ ಎಲ್ಲ ಬೇಲಿಯು ನಮಗೆ ಅನವಶ್ಯಕವಾದುದು, ನಮ್ಮದಲ್ಲದನ್ನು ನಮ್ಮದು ಎಂಬ ಮೋಹದಿಂದ ನಾವು ಮಾಯೆಯಿಂದ ಇಟ್ಟುಕೊಂಡಿದ್ದೇವೆ. ಇದರಿಂದ ನಾವು ದೂರವಾಗಬೇಕಾದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಮರಣಿಸಿದಾಗ ಅವನಿಗೆ ಕೇವಲ ಹೆಣವೆಂದು ಹೇಳುತ್ತಾರೆ ಹೊರತು ಆ ವ್ಯಕ್ತಿಯನ್ನು ಸೂಚಿಸುವುದೇ ಇಲ್ಲ. ಇದರ ಅರ್ಥವೇನು? ಹೆಣ ಎಂದರೆ ಜಡ ಪದಾರ್ಥ ಮಾತ್ರ. ಚೇತನಿಗೆ ಯಾವ ಶಬ್ದವಿತ್ತು ಆ ಶಬ್ದ ಎಲ್ಲಿ ಹೋಯಿತು? ಆದರೆ ಅನಿತ್ಯ ಎಂದು ತಿಳಿಯಬೇಕು. ನಿತ್ಯನಾದ ಭಗವಂತನಿಗೆ ನಿತ್ಯವಾದ ಶಬ್ದಗಳ ಅರ್ಥವನ್ನು ಭಗವಂತನಲ್ಲೇ ಇದೆ. ಇದು ನಮಗೆ ತಿಳಿಯಬೇಕಾದರೆ ನಮ್ಮ ಬಿಂಬರೂಪಿ ಭಗವಂತನೇ ಎಲ್ಲ ಕಡೆಗಿದ್ದು ಎಲ್ಲ ಶಬ್ದದಿಂದ ವಾಚ್ಯನಾಗಿದ್ದಾನೆ ಎಂಬ ದೃಢ ಸಂಕಲ್ಪ, ದೃಢ ನಿಶ್ಚಯ, ದೃಢ ವಿಜ್ಞಾನವನ್ನು ತಿಳಿಯಬೇಕು. ಈ ಜ್ಞಾನ ಪರಿಚಯ ಮಾಡತಕ್ಕಂಥವರು ವಾಯುದೇವರು ಮಾತ್ರ. ಆದ್ದರಿಂದ ವಾಯುದೇವರೇ ಎಲ್ಲರಿಗೂ ಗುರುಗಳಾಗಿದ್ದಾರೆ. ಗುರುಗಳ ಗುಲಾಮನಾಗದ ತನಕ ದೊರೆಯದಣ್ಣ ಮುಖತಿ ಎಂದು ಪುರಂದರದಾಸ್ ತಿಳಿಸಿಕೊಟ್ಟಿದ್ದಾರೆ. ಈ ಎಲ್ಲ ಮಾತುಗಳಿಂದ ತಿಳಿಯಬೇಕಾದೇನು? ಅಪರೋಕ್ಷ ಜ್ಞಾನ ಅಂದರೆ ಅಂತಃಕರಣದಿಂದ ಭಗವಂತನ ತಿಳಿಯಬೇಕು. ನಾವು ಬಾಹ್ಯಕರಣದಿಂದ, ಕಣ್ಣಿನಿಂದ, ಕಿವಿಯಿಂದ ಕೇಳಿದಾಗ ಭಗವಂತ ನಾವು ತಿಳಿಯಲಾರವು, ನೋಡಲಾರವು. ಅವನ ಪರಿಚಯವೇ ಆಗುವುದಿಲ್ಲ. ಏಕೆಂದರೆ ಇದೆಲ್ಲವೂ ಪ್ರಾಕೃತವಾದದ್ದು. ಭಗವಂತನಾದರೂ ಅಪ್ರಾಕೃತನಾದವನು
ಅಂತಃಕರಣ ಅಂದರೆ ಕೇವಲ ಯಾವ ಜೀವನಿದ್ದಾನೆ ಅವನು ಅಪ್ರಾಕೃತ. ಅವನು ತನ್ನ ಶಕ್ತಿಯನ್ನು, ತನ್ನ ಯೋಗ್ಯತೆ ಏನಿದೆ, ತನ್ನ ಬುದ್ಧಿ ಏನಿದೆ, ಅದರಿಂದ ಭಗವಂತನ ತಿಳಿಯಬೇಕು ಎಂದರ್ಥ. ಬಾಹ್ಯವಾದ ಪ್ರಾಕೃತದಿಂದ ನಾವು ತಿಳಿಯಲು ಸಾಧ್ಯವಿಲ್ಲ. ಏಕೆಂದರೆ ಪ್ರಾಕೃತಿ ಎಂಬುದು 3 ಗುಣಗಳಿಂದ ಕೂಡಿದೆ. ಸತ್ವಗುಣ, ರಜೋಗುಣ, ತಮೋಗುಣ ಎಂಬತಕ್ಕಂಥ ಅದು 3 ಗುಣದಿಂದ ದೂರವಾದಾಗ ಮಾತ್ರ ಭಗವಂತನ ಅಪ್ರಾಕೃತದಿಂದ ತಿಳಿಯಲು ಸಾಧ್ಯ. ಅದರಿಂದ ಉಪನಿಷತ್ತು ತಿಳಿಸುತ್ತಿರುವುದು ಅಂತಃಕರಣದಿಂದ ಭಗವಂತನನ್ನು ತಿಳಿದುಕೊಳ್ಳಬೇಕು. ಇಂತಹ ಶ್ರೇಷ್ಠ ಜ್ಞಾನವನ್ನು ತಿಳಿಸೋಸ್ಕರವಾಗಿ ಅಕ್ರೂರ ವರದ, ಅಂಬರೀಷ ವರದ ಎಂದು ತಿಳಿಸಿದ್ದಾರೆ ಪುರಂದರದಾಸರು. ಅಕ್ರೂರ ಎಂಬುದು ಗುಣವಾಚಕ, ಭಗವಂತನಲ್ಲೇ ನಾವು ತಿಳಿಯಬೇಕು. ಅಂಬರೀಷ ಎಂಬುದು ಗುಣವಾಚಕ, ಭಗವಂತನಲ್ಲೇ ತಿಳಿಯಬೇಕು. ಹಾಗಾದರೆ ಜೀವರಿಗೆ ನಾಮವೇ ಇಲ್ಲವೇ? ಅಂದರೆ ಆಯಾ ಬಿಂಬರ ನಾಮವೇ ಆ ಜೀವರನ್ನು ನಾವು ಗುರುತಿಸಬಹುದು. ನಾವು ಹೇಗೆ ವ್ಯವಹಾರದಲ್ಲಿ ಹೂವು ಮಾರುವವರು, ತರಕಾರಿ ಮಾರುವವರು, ಹಾಲು ಮಾರುವವರನ್ನು ಆ ಶಬ್ದದಿಂದ ಕರೆಯುತ್ತೇವೆಯೋ, ಹಾಗೆ ನಮ್ಮ ಬಿಂಬನನ್ನು ಪ್ರತ್ಯಕ್ಷೀಕರಿಸಿಕೊಂಡಾಗ ಆ ಬಿಂಬನಿಗೆ ಯಾವ ಶಬ್ದದಿಂದ ವೇದದಲ್ಲಿ ಗುರುತಿಸಲ್ಪಟ್ಟಿದೆಯೋ ಅದೇ ಶಬ್ದದಿಂದ ಆ ಜೀವನನ್ನು ನಾವು ಗುರುತಿಸಬೇಕು. ಇದು ಮೋಕ್ಷದಲ್ಲಿ ಮಾತ್ರ ಸಾಧ್ಯ. ಈ ಲೋಕದಲ್ಲಿ ಎಲ್ಲರೂ ಅಜ್ಞಾನದಿಂದ ಆವೃತರಾಗಿರುವುದರಿಂದ ಅದನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ. ಇದು ಅತ್ಯಂತ ರಹಸ್ಯವಾದದ್ದು. ಆದ್ದರಿಂದ ಬಿಂಬ ಎಂದರೆ ಅಷ್ಟೇ ಶಬ್ದವನ್ನು ಹೇಳಬೇಕು. ಬಿಂಬ ತಾನು ಯಾರು ಎಂಬುದನ್ನು ತಿಳಿಸಿಕೊಟ್ಟಾಗ ಆ ಭಗವಂತನ ನಾಮಧೇಯವೇ ಜೀವನಿಗೆ ಅನ್ವಯವಾಗುವುದು. ಅಂದರೆ ಒಬ್ಬನ ಸ್ವತಂತ್ರ ದೃಷ್ಟಿಯಿಂದ ಜೀವನಿಗೆ ಅಸ್ವತಂತ್ರ ದೃಷ್ಟಿಯಿಂದ ತಿಳಿದುಕೊಂಡಾಗ ಈ ಜ್ಞಾನ ಪರಿಪೂರ್ಣವಾಗುವುದು ಎಂಬುದೇ ಈ ಉಪನಿಷತ್ತಿನ ಮಹಾ ತಾತ್ಪರ್ಯ. ಅಥರ್ವಣ ಉಪನಿಷತ್ತು ನಮಗೆ ತಿಳಿಸಿಕೊಡ್ತಕ್ಕಂಥದ್ದು ಷೋಡಶ ಕಲಾ ಅಪ್ರಾಕೃತ. ಇದನ್ನು ನಾವು ಮರೆಯಬಾರದು. ಭಕ್ತಿ ಸ್ವರೂಪದಲ್ಲಿದ್ದರೆ ಮಾತ್ರ ಸಾಧ್ಯ. ಸ್ವರೂಪ ಇಲ್ಲದೆ ಭಕ್ತಿ ನಾವು ಹೊರಗಡೆಯಿಂದ ನಾವು ಅದನ್ನು ಖರೀದಿಸಲು ಸಾಧ್ಯವಿಲ್ಲ, ಪಡೆಯಲು ಸಾಧ್ಯವಿಲ್ಲ ಎಂಬ ಮಹತ್ವದ ವಿಷಯ ಈ ಉಪನಿಷತ್ತು ನಾವು ತಿಳಿಯಬೇಕು. ಇಂತಹ ಶ್ರೇಷ್ಠ ಜ್ಞಾನವನ್ನು ಉಪದೇಶ ಮಾಡಿದ ಪುರಂದರದಾಸರಿಗೆ ಅನಂತಾನಂದ ನಮಸ್ಕಾರವನ್ನು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರ ವಿಠಲರಿಗೆ ಭೂಯಿಷ್ಠ ಅಂತ ಮುಕ್ತಿಮಿದೆ ಮಾತು ಹೇಳಿ. ಇಂತಹ ಶ್ರೇಷ್ಠ ಜ್ಞಾನ ಬರುವುದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ. ಈ ಮನುಷ್ಯ ಜನ್ಮದಲ್ಲಿ ಸಹಾಯಕರಾದ ತಂದೆ ತಾಯಿಗಳು ಅವರ ಅನುಗ್ರಹ ವಿಶೇಷವನ್ನು ಚಿಂತಿಸಬೇಕು. ತಂದೆ ತಾಯಿ ಇರುವಿಗೆ ನೆರವಾದ ಗುರು ಹಿರಿಯರ ಅನುಗ್ರಹ ವಿಶೇಷವನ್ನು ಚಿಂತಿಸಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಈ ಕೃತಿಯನ್ನು ಮಾಡಿಸುವುದರಿಂದ ತತ್ವಾಭಿಮಾನಿ ದೇವತೆಗಳು ನಿರಂತರ ನಾವು ಪೂಜಿಸಬೇಕು. ಆದರೆ ತತ್ವಾಭಿಮಾನಿಗಳಲ್ಲೂ ಶ್ರೇಷ್ಠವಾದ ವಾಯುದೇವರಿಂದಲೇ ಸಕಲ ಇಷ್ಟಾರ್ಥ ನಮಗೆ ಸಾಧಕವಾಗುವುದರಿಂದ ವಾಯುದೇವರೇ ಜೀವೋತ್ತಮರು ಎಂಬ ಜ್ಞಾನದಿಂದ ನಾವು ವಾಯು ಜೀವೋತ್ತಮ ಎಂಬ ತತ್ವವನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಅವರೇ ಆಚಾರ್ಯರು, ಮೂಲ ಗುರುಗಳು, ಮುಖ್ಯ ಗುರುಗಳು ಎಂದು ತಿಳಿದುಕೊಂಡಾಗ ಅವರು ನಮಗೆ ಜ್ಞಾನೋಪದೇಶ ಮಾಡುತ್ತಾರೆ. ಆದರೆ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ, ಅವನೇ ನಮ್ಮ ಬಿಂಬರೂಪ. ಆ ಬಿಂಬನ ಹೆಸರು ನಮಗೆ ತಿಳಿದಿಲ್ಲ. ಅಪರೋಕ್ಷವಾದ ಕೂಡಲೇ ತಿಳಿಯುತ್ತದೆ. ಬಿಂಬಾಪರೋಕ್ಷ ಎಂಬುದು ಆತ್ಮ ಸಾಕ್ಷಾತ್ಕಾರವೂ ಆಗುತ್ತದೆ. ಆತ್ಮ ಸಾಕ್ಷಾತ್ಕಾರ ಅಂದರೆ ಆತ್ಮನ ಹೆಸರು ತಿಳಿಯುತ್ತದೆ, ಬಿಂಬನ ಹೆಸರು ತಿಳಿಯುತ್ತದೆ. ಆ ಹೆಸರಿನಿಂದಲೇ ಮೋಕ್ಷದಲ್ಲಿ ವ್ಯವಹಾರವಾಗುವುದು, ಅದು ನಿತ್ಯವಾಗಿರುವುದು. ಆದ್ದರಿಂದ ಎಲ್ಲವೂ ಬಿಂಬನ ಕ್ರಿಯೆಯಾಗಿದೆ. ಬಿಂಬನೇ ಎಲ್ಲರಲ್ಲೂ ನಿಂತು ಈ ಕೃತಿ ನಡೆಸುತ್ತಿದ್ದಾನೆ. ಆ ಬಿಂಬನ ಹೆಸರು ಏನು? ಭಗವಂತನ ಪ್ರಸಾದದಿಂದ ನಮಗೆ ತಿಳಿಯಬೇಕು. ಅದಕ್ಕೆ ಬಿಂಬಾಪರೋಕ್ಷ ಅಂದ ಹೆಸರು. ಅಂತಹ ಬಿಂಬನಿಗೆ ನಾವು ಪ್ರತಿಯಾಗಿ ಏನು ಮಾಡಬೇಕು ಅಂದರೆ ಕೇವಲ ಭೂಯಿಷ್ಠ ಅಂತ ನಮ್ಮ ಉಕ್ತಿಮಿದೇಮ, ಭೂಯಿಷ್ಠ ಅಂತೇ ನಮ್ಮ ಉಕ್ತಿಮಿದೇಮ, ಭೂಯಿಷ್ಠ ಅಂತ ನಮ್ಮ ಉಕ್ತಿಮಿದೇಮ ಅಂದರೆ ವಿನಮ್ರವಾಗಿ ನಮಿಸಬೇಕು. ಭಾರತೀಯ ಮುಖ್ಯ ಪ್ರಾಣಾಂತರಿತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.